ಡೆವಿಲ್ ಫೋನ್ ಮಾಡ್ತಿದ್ದಾನೆ. ಲಿಫ್ಟ್ ಮಾಡು ಸ್ಯಾಮ್, ಲಿಫ್ಟ್ ಮಾಡು. ಕಟ್ಟಾಗಿ ಹೋಯ್ತು. ಕಟ್ಟಾಯ್ತು ಅಂದ್ರೆ ಮತ್ತೆ ಮಾಡ್ತಾರೆ. ಮತ್ತೆ ಅವನೇ. ಲಿಫ್ಟ್ ಮಾಡು, ಲಿಫ್ಟ್ ಮಾಡು. ಹಲೋ, ನನ್ನ ಮರ್ತೋಗಿದ್ದೀರಾ? ಇಲ್ಲ ಇಲ್ಲ, ನಿನ್ ಯಾಕೆ ಮರ್ತು ಹೋಗ್ತೀವಿ? ಮತ್ತೆ ಫೋನು ಇಲ್ಲ, ಫೋನ್ ಮಾಡಿದ್ರೆ ಉತ್ತರನೂ ಇಲ್ಲ. ನನ್ನ ಬಗ್ಗೆ ಏನು ಯೋಚನೆ ಮಾಡಿದ್ರಿ? ಇಲ್ಲ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ನಿಮ್ ಯೋಚನೆಗಳು ನನಗ್ಯಾಕೆ? ನನಗ್ ಬೇಕಾಗಿರೋದನ್ನ ಕೊಡ್ಬೇಕು, ನಾನು ಹೇಳಿದ್ದನ್ನ ಮಾಡಬೇಕು. ಸ್ವಲ್ಪ ಟೈಮ್ ಕೊಡು. ನೋಡಿ, ನಾನು ತುಂಬಾ ಕೆಟ್ಟವನು. ನನ್ನ ಬೇಟೆಗೆ ತುಂಬಾ ಜನ ಬಲಿಯಾಗೋಗಿದ್ದಾರೆ. ಆ ಲೀಸ್ಟಲ್ಲಿ ನೀವು ಇರಬೇಕು ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ನಿಮಗ್ ಕೊಟ್ಟಿರೋ ಮಾತಿನ ಪ್ರಕಾರ ಕೊಟ್ಬಿಡ್ತೀವಿ. ನಿಮ್ಮ ಮಾತಲ್ಲಿ ನನಗೆ ನಂಬಿಕೆ ಬರ್ತಿಲ್ಲ. ಇದೊಂದ್ಸಲ ನನ್ನ ಮಾತು ಕೇಳಿ, ಬೇಗ ಸಿಗ್ತೀವಿ. ಹಲೋ ಸೇಠ್, ನೀವು ಕೊಟ್ಟಿರೋ 50,000ಕ್ಕೆ ನೀವು ಈ ಥರ ಕೇಳೋದು ಒಳ್ಳೇದಲ್ಲ. ನಮ್ಮ ಟೈಮ್ ಸರಿ ಇಲ್ಲ, ಅದಕ್ಕೆ ಹೇಳಿದ ಟೈಮ್ಗೆ ಕೊಡೋಕ್ಕಾಗ್ತಿಲ್ಲ. ನಮ್ಗೆ ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ. ಸೇಠ್, ನಾವು ಮತ್ತೆ ಫೋನ್ ಮಾಡ್ತೀನಿ. ಯಾರು ಸಿದ್ದು? ಏನಿಲ್ಲ ಬಿಡಿ ಅಮ್ಮ, ಯಾರೋ ಒಬ್ರಿಗೆ ನಾನು ದುಡ್ಡು ಕೊಡಬೇಕು. ಅವ್ರು ಫೋನ್ ಮಾಡಿದ್ದಕ್ಕೆ ಮಾತಾಡ್ತಿದ್ದೆ ಅಷ್ಟೇ. ಹೌದಮ್ಮ, ಬೇರೆಯವ್ರ ಹತ್ರ 50,000 ಸಾಲ ತಗೊಂಡಿದ್ವಿ. ಕಷ್ಟದಲ್ಲಿದ್ವಲ್ಲ, ಅದನ್ನ ಮತ್ತೆ ತೀರ್ಸಕ್ಕಾಗಿರ್ಲಿಲ್ಲ. ಮಾತಾಡು ಸಿದ್ದು. ಏನಿಲ್ಲ ಬಿಡಿ ಅಮ್ಮ. ಸಿದ್ದು, ಚಿಕ್ಕ ಅಮೌಂಟೇ ಅಲ್ವಾ, ಕೊಟ್ಬಿಡ್ತೀವಿ ಅಂತ ಹೇಳು. ಯಾಕೆ ಮತ್ತೆ ಫೋನ್ ಮಾಡ್ತಿದ್ದೀರಾ? ದುಡ್ಡು ಅರೇಂಜ್ ಆದ ತಕ್ಷಣ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಹತ್ರನೂ ನೀವು ಯಾರೋ ಹತ್ರ ಮಾತಾಡೋ ಹಾಗೆ ಮಾತಾಡ್ತಿದ್ದೀರಲ್ಲ, ನನ್ನಿಂದ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ನೋಡಿ, ನೀವು ಯಾವುದೋ ವಿಷಯದ ಬಗ್ಗೆ ಟೆನ್ಷನ್ ಆಗಿದ್ದೀರಾ. ಅದು ಚಿಕ್ಕ ವಿಷಯ ಆಗಿದ್ರೆ ಪರವಾಗಿಲ್ಲ. ನಮ್ಮನ್ನ ಗುರಿಯಾಗಿಟ್ಟು ಮತ್ತೇನಾದ್ರೂ ನೀವು ತಪ್ಪು ಮಾಡಿದ್ದೇ ಆದ್ರೆ ಅದ್ರ ಪರಿಣಾಮ ಚೆನ್ನಾಗಿರೋಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ.
ಇವನ್ ಕರೆಕ್ಟಾಗಿ ಈ ಟೈಮ್ಗೆ ಫೋನ್ ಮಾಡ್ಬೇಕಾ? ಹಲೋ. ಡೆವಿಲ್ ಜೊತೆನೆ ಗೇಮ್ ಮಾಡ್ತಿದ್ದೀರಾ ಅಲ್ವಾ? ಹಾ, ಹಾಗೇನಿಲ್ಲ. ನಿಮ್ ಬಗ್ಗೆ ಗೊತ್ತಿದ್ದು ಕೂಡ ನಿಮ್ ಜೊತೆ ಯಾಕೆ ಆಟ ಆಡಕ್ ಹೋಗ್ತೀವಿ? ಫೋನಲ್ಲಿ ಮಾತಾಡ್ಕೊಳ್ಳೋ ಟೈಮ್ ಆಗೋಯ್ತು. ಅದಕ್ಕೆ ನೀವೆಲ್ಲಿದ್ದೀರೋ ಅಲ್ಲಿಗೆ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ. 4 ಹೆಜ್ಜೆ ಇಟ್ರೆ ನೀವಿರೋ ಮನೆ ಒಳಗೆ ಬರ್ತೀನಿ. ಬಾ ಅಂತೀರಾ? ಬೇಡ ಬೇಡ, ದಯವಿಟ್ಟು ಒಳಗಡೆ ಬರ್ಬೇಡ. ನಾನು ಮಾತಿಗೆ ಬೆಲೆ ಕೊಡ್ತೀನಿ, ಆದ್ರೆ ಕೊಟ್ಟಿರೋ ಮಾತು ತಪ್ಪಿದ್ರೆ ಮಾತ್ರ ಶಿಕ್ಷೆ ಕೊಡ್ತೀನಿ. ಒಂದೇ ಒಂದು ಮಾತು, ನೀನು ಹೊರಗಡೆ ಬರ್ತೀಯಾ ಇಲ್ಲ ನಾನೇ ಒಳಗಡೆ ಬಾ ಅಂತೀಯಾ? ಪ್ಲೀಸ್, ನೀನು ಒಳಗಡೆ ಬರ್ಬೇಡ, ನಾವೇ ಆಚೆ ಕಡೆ ಬರ್ತೀವಿ. ಆದ್ರೆ ಯಾರಿಗೂ ಕಾಣ್ದೇ ಇರೋ ರೀತಿ ಹಿಂದೆ ಬಾಗ್ಲಕ್ ಬಾ. ಸರಿ ಬಾ. ಹಾ, ಬರ್ತಾ ಇದ್ದೀನಿ.
ಕಲ್ಯಾಣಿ, ಏನಾಯ್ತು ಕಲ್ಯಾಣಿ? ಅದು ಆ ಬಿಂದಿಗೆ ಅನ್ಕೊಂಡೆ. ಸಾರಿ ಕಲ್ಯಾಣಿ. ಇವಾಗಿನ ಕರೆಂಟ್ ಹೋಗಿತ್ತಲ್ವಾ, ಬಾಯಾರಿಕೆಯಾಗಿ ನೀರ್ ಕುಡಿಯಕ್ ಬಂದಾಗ ಅವಸರದಲ್ಲಿ ಬಿಂದಿಗೆನ ನಾನೇ ಒದ್ದೆ. ಕರೆಂಟ್ ಹೋಗಿತ್ತಾ? ಹೌದು ಕಲ್ಯಾಣಿ, ಸ್ವಲ್ಪತ್ ಮುಂಚೆನೆ ಹೋಗಿತ್ತು. ನೀನು ನಿದ್ದೆ ಮಾಡ್ತಿದ್ದೆ ಅನ್ಸುತ್ತೆ, ನಿಂಗೆ ಗೊತ್ತಾಗಿರಲ್ಲ ಬಿಡು. ಹೌದಾ? ಅರೆ, ಇದು ಬೆಳಗ್ಗೆ ಸಂಪದ ಕಟ್ಟಿರೋ ಸೀರೆ ತರ ಇದೆಯಲ್ಲ. ಈವ್ನಿಂಗ್ ಇದ್ರ ಬಗ್ಗೆನೇ ಕೇಳಿದೆ. ಏನ್ ಸೀರೆ ಹರಿದೋಗಿದೆ ಅಂತ ಕೇಳಿದ್ದಕ್ಕೆ ಯಾವುದೋ ಮೊಳೆ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ಲು. ಹೆಂಗಸ್ರಿಗೆ ಸೀರೆ ಅಂದ್ರೆ ಇಷ್ಟ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಹುಚ್ಚು ಅಂತ ಗೊತ್ತಿರ್ಲಿಲ್ಲ. ಸಂಪದಾಗ ಸೀರೆ ಹರಿದೋಗಿದ್ರು ಅಲ್ಲಿವರೆಗೂ ಕಟ್ ಮಾಡ್ಕೊಂಡು ಮತ್ತೆ ಉಟ್ಕೊಂಡ್ಲು. ಅಲ್ಲಿ ಹರಿದೋಗಿದ್ ಸೀರೆ ಪೀಸು ಇಲ್ಲಿ ಬಿದ್ದಿತ್ತಾ? ಎಲ್ಲಿ? ಇಲ್ಲಿ ಕೊಡು. ಇದೇ ಆ ಸೀರೆ ಪೀಸು. ಸರಿ ಕಲ್ಯಾಣಿ, ನೀನು ಹೋಗಿ ಮಲ್ಕೋ. ಪಾಪ ಬಿಂದಿಗೆ ಸೌಂಡ್ ನೋಡಿ ಏನಾಯ್ತು ಅಂತ ಕೆಳಗ್ ಬಂದು ನೋಡ್ತಿದ್ಯಾ. ಹೋಗ್ ಮಲ್ಕೋ. ಗಾಳಿ ಕಲ್ಯಾಣಿ, ಗಾಳಿ. ಹೊರಗಡೆ ನೋಡು, ಎಷ್ಟು ಗಾಳಿ ಬರ್ತಿದೆ, ಜೋರಾಗಿ ಬೀಸ್ತಿದೆ. ಈ ಬಟ್ಟೆನ ಆಚೆ ಹಾಕೋಣ ಅಂತ ಬರ್ತಿದ್ನಾ, ಮತ್ತೆ ಏನೋ ಕಾಲಿಗೆ ಸಿಕ್ಕಾಕುತ್ತು. ಕತ್ಲೆಯಲ್ಲಿ ಏನ್ ಕಾಣುತ್ತೆ ಕಲ್ಯಾಣಿ? ಇದು ಮನೆ ಮುಂದೆ ಇದೀನಿ ಅಂದ್ರು ಇನ್ನು ಹೊರಗಡೆ ಬಂದಿಲ್ಲ ಅಂದ್ರೆ ಭಯ ಕಡಿಮೆ ಆಯ್ತಾ? ಹೆಜ್ಜೆ ಮನೆ ಒಳಗಡೆ ಇಟ್ರೆ ಭಯ ಅದೇ ಬರುತ್ತೆ.
ಮನೆಗೆ ಯಾಕೆ ಬಂದೆ? ನೀವ್ ಎಲ್ಲೇ ಇದ್ರೂ ನನಗ್ ಬರೋಕಾಗತ್ತೆ ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ? ಕೆಲ್ಸ ಆಗತ್ತೆ ಅಂತ ಹೇಳಿದ್ನಲ್ಲ. ಆ ಮಾತನ್ನ ಸಿದ್ದು ಹೇಳ್ದೆ ಏನೇನೋ ಮಾತಾಡ್ದ. ಅವಾಗ ಪರಿಸ್ಥಿತಿ ಹಾಗೆ ಇತ್ತು. ಎದುರುಗೆ ನಮ್ಮ ಅನುಪಮಮ್ಮ ಇದ್ರು, ಅದಕ್ಕೆ ಹಾಗೆ ಮಾತಾಡಿದ್ದು. ನಿನ್ನ ಕಾರಣಗಳೆಲ್ಲ ನನಗೆ ಅಗತ್ಯ ಇಲ್ಲ. ನನಗೆ ನನ್ನ ಕೆಲಸ ಆಗಬೇಕು. ಡೆವಿಲ್, ಹೀಗೆ ಸೀದಾ ಮನೆ ಮುಂದೆ ಬಂದ್ರೆ ಹೇಗೆ? ಯಾರಾದ್ರೂ ನೋಡಿದ್ರೆ ಎಂತ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ. ಈ ತರ ಜಾಸ್ತಿ ಮಾತಾಡಿದ್ರೆ ಇರು ಸ್ಯಾಮ್. ನೀನಿರು ಸ್ಯಾಮ್. ಸಿದ್ದು, ನಾನು ಹೇಳೋದು ಕೇಳು. ಸಿದ್ದು, ಅಯ್ಯೋ. ಏನು ಧ್ವನಿ ಜಾಸ್ತಿ ಆಗ್ತಿದೆ? ಸಿದ್ದು, ನೀನ್ ಕಾಮಾಗಿರು. ಗಲಾಟೆ ಮಾಡಿದ್ರೆ ಅವನಲ್ಲ, ನಾವು ಸಿಕ್ಕಾಕೊಳ್ಳೋದು. ಪ್ಲೀಸ್ ನಮಗೊಂದ್ ಸ್ವಲ್ಪ ಟೈಮ್ ಕೊಡಿ. ನಮ್ ಕೆಲ್ಸ ಆಗ್ತಾ ಇದ್ದ ಹಾಗೆ ನಾವೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀವಿ. ಇಲ್ಲಿವರೆಗೂ ನಾನು ಬರ್ಬೇಕಾಗಿರೋ ಪರಿಸ್ಥಿತಿ ಬಂದಿರ್ಲಿಲ್ಲ. ಬಂದ ಮೇಲೆ ಬರೋದಕ್ಕೆ ಕಾರಣ ಆದವರು ಬದುಕಿಲ್ಲ. ಫಸ್ಟ್ ಟೈಮ್ ನಿಮಗೆ ಇನ್ನೊಂದು 15 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನಗೆ ಬೇಕಾಗಿರೋದನ್ನ ನನಗೆ ಕೊಡಿ. ಇಲ್ಲ ಅಂದ್ರೆ ಆವಾಗ ನಾನ್ ಬರಲ್ಲ. ನಿಮ್ಮ ಸಾವೇ ನಿಮ್ಮನ್ನ ಹುಡುಕೊಂಡು ಬರುತ್ತೆ.